ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಮೇ 3, 2026ರಂದು ಇಂಚರ ಸಾಂಸ್ಕೃತಿಕ ಪ್ರತಿಷ್ಠಾನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸೇವಾ ಸಂಸ್ಥೆ ಮೈಸೂರು 12ನೇ ವಾರ್ಷಿಕೋತ್ಸವ, ಡಾಕ್ಟರ್ ರಾಜ್ ಜನ್ಮದಿನೋತ್ಸವದ ಹಾಗೂ ಡಾಕ್ಟರ್ ರಾಜ್ ಸಾಧನಾ ಪ್ರಶಸ್ತಿ ಪ್ರದಾನ ಸಮಾರಂಭ. ಶ್ರೀ ಇಳ್ಳೆಯ ಆಳ್ವ ಸ್ವಾಮೀಜಿ ಉದ್ಘಾಟನೆ. ಡಾಕ್ಟರ್ ವಸಂತ್ ಕುಮಾರ್ ತಿಮ್ಮಕಾಪುರ ಅಂತಾರಾಷ್ಟ್ರೀಯ ಖ್ಯಾತಿಯ ಕೃಷಿ ವಿಜ್ಞಾನಿ, ಹಿರಿಯ ಲೇಖಕರು ಅಧ್ಯಕ್ಷತೆ. ಶ್ರೀ ಮಡಿಕೆರೆ ಗೋಪಾಲ್ ಪ್ರಶಸ್ತಿ ಪ್ರದಾನ. ಹಲೈದ ವಿ ನಾಗರಾಜ್ ಬೈರಿ, ಡಾಕ್ಟರ್ ರಘುರಾಮ್ ವಾಜಪೇಯಿ ಡಾಕ್ಟರ್ ರಾಜ್ ಕುರಿತಂತೆ ವಿಶೇಷ ಉಪನ್ಯಾಸ. ಡಾಕ್ಟರ್ ಸತೀಶ್ ಚಂದ್ರ, ಶ್ರೀಮತಿ ನಿವೇದಿತಾ ರಂಗನಾಥ್ ಮೈಸೂರು ಅಧ್ಯಕ್ಷರು, ಇಂಚರ ಸಾಂಸ್ಕೃತಿಕ ಪ್ರತಿಷ್ಠಾನ ಮೈಸೂರು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಸಾಧನಾ ಪ್ರಶಸ್ತಿ ಪುರಸ್ಕೃತರು ಶ್ರೀ ರಾ ಬಿ ನಾಗರಾಜು, ಶ್ರೀ ಎಸ್ ವೆಂಕಟೇಶ್, ಚಿತ್ರ ನಿರ್ಮಾಣ ಸಮಾಜ ಸೇವೆ ಶ್ರೀ ಲಕ್ಷ್ಮೀನಾರಾಯಣ ಯಾದವ್, ಪತ್ರಿಕಾ ಛಾಯಾಚಿತ್ರಗ್ರಹಣ. ಕೆಲವರಿಗೂ ಸನ್ಮಾನ ಮಾಡಲಾಯಿತು. ಸ್ಥಳ ನಮನ ಕಲಾ ಮಂಟಪ, ಕೃಷ್ಣಮೂರ್ತಿಪುರಂ, ಮೈಸೂರು. ಅಣ್ಣವರಿಗೆ ರಿಲೇಟೆಡ್ ಆಗಿರ್ತಕ್ಕಂಥ, ಅಂದ್ರೆ ಅವರಿಗೆ ಸಂಬಂಧಿಯಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಮಹನೀಯರನ್ನ ಗುರುತಿಸುವಂತ ನಮ್ಮ 76ನೇ ಇಸ್ವಿನಲ್ಲಿ ಚಿಕ್ಕಮಗಳೂರಿನಲ್ಲಿ ಇಂದಿರಾ ಗಾಂಧಿಯವರು ಅಲ್ಲೆಲ್ಲ ಸೋತು ಚುನಾವಣೆಯಾಗಿ ಇಲ್ಲಿ ಮತ್ತೊಮ್ಮೆ ಮರು ಚುನಾವಣೆಗೆ ಬಂದು ಸ್ಪರ್ಧಿಸುವಾಗ ಎಲ್ಲರೂ ಹೋಗಿ ಅವ್ರನ್ನ ವಿರೋಧ ಪಕ್ಷದವರು ಅವರ ಮನವೊಲಿಸಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾರೆ. ಆದ್ರೆ ಅವರು ಅದನ್ನು ಒಪ್ಕೊಳ್ಳೋದೇ ಇಲ್ಲ. ಆಮೇಲೆ ಯಾರು ಕೇಳ್ತಾರೆ, ಅಯ್ಯೋ ಅಣ್ಣ ನೀವು ರಾಜಕೀಯಕ್ಕೆ ಬಂದ್ಬಿಟ್ರೆ ನೋಡಿ, ಎನ್ ಟಿ ರಾಮರಾವ್, MGR ಇದೆಲ್ಲರೂ ರಾಜಕೀಯಕ್ಕೆ ಬಂದು ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಹೌದಾ? ಹಾಗಿದ್ರೆ ರಾಜಕೀಯ ಬಂದ್ರೆ ಏನಾಗುತ್ತೆ ಅಂತ ಕೇಳೋದು. ರಾಜಕೀಯ ಬಂದ್ರೆ ನೀವು ಮುಖ್ಯಮಂತ್ರಿ ಆಗ್ತೀರಿ. ಅಯ್ಯೋ ದಡ್ಡ, ನಮ್ಮ ಕನ್ನಡಿಗರು ನನ್ನನ್ನ ರಾಜನ್ ಮಾಡಿದ್ದಾರೆ, ನೀನು ಮಂತ್ರಿ ಆಗೋದು ಹೇಳ್ತೀರಾ? ಕನ್ನಡಕ್ಕೂ ಸಂಬಂಧಪಟ್ಟಂಥದ್ದು ಅವರು ನಾನು ಇಂಗ್ಲೀಷ್ ಹೇಳುವಂತ ಒಂದು ಒಳ್ಳೆ ವಿಚಾರ. ಮಯೂರ ಚಿತ್ರದ ಒಂದು ಸಂಭಾಷಣೆ. ಏನಾದ್ರು ಮಾಡಿ ಆ ಪದಕವನ್ನು ನೋಡಲೇಬೇಕು ಅಂತ ಆಸೆ. ನಾನು ಚಿಕ್ಕಂದಿನೊಡೆ ಆರಿಸ್ತಾ ಇದ್ದು ರಾಜ್ಕುಮಾರ್ ಅವರನ್ನ. ಅದು ಎರಡು ಸಾಹಿತ್ಯ ಚರಿತ್ರೆ ಮತ್ತು ಶಾಸನಗಳು ಆ ಚಿತ್ರಗಳಿಗೆ ಹೋಗುವಾಗ ನಮ್ಮ ತಂದೆ ಎಷ್ಟು ಎಕ್ಸೈಟ್ ಆಗಿದ್ರು ಅಂತಂದ್ರೆ, ಎಷ್ಟು ವರ್ಷ ಆದ್ಮೇಲೆ ಇಲ್ಲ ಮತ್ತೆ ಅಣ್ಣ ಅವರ ಸ್ಕ್ರೀನ್ ನಲ್ಲಿ ನೋಡ್ತಿರವ, ಎಷ್ಟು ವರ್ಷ ಆದ್ಮೇಲೆ ಫಿಲಮ್ ಶುರುವಾಗ ಅರ್ಧ ಗಂಟೆ ಮುಂಚೆನೆ ನಾವು ಥಿಯೇಟರ್ಗೆ ಹೋಗಿದ್ವಿ. ಅಲ್ಲಿ ಥಿಯೇಟರ್ ಹಿಂಭಾಗ ಟಿಕೆಟ್ ಎಲ್ಲ ತಗೊಂಡಾಗಿತ್ತು. ಥಿಯೇಟರ್ ಹಿಂಭಾಗಕ್ಕೆ ಹೋಗಿದ್ವಿ. ಕ್ಲೈಮ್ಯಾಕ್ಸ್ ಸೌಂಡ್ ಎಲ್ಲ ಆಚೆ ಕೇಳಿಸ್ತಾ ಇತ್ತು, ಅವ್ರದ್ದು ಧ್ವನಿ ಕೂಡ ಕೇಳಿಸ್ತಾ ಇತ್ತು. ನಮ್ಮ ತಂದೆ ಅಲ್ಲಿ ನಿಂತ್ಕೊಂಡು ಎಷ್ಟು ವರ್ಷ ಆಗಿತ್ತು ಗೊತ್ತಾ ಸ್ಕ್ರೀನ್ ಮೇಲೆ ನಿಮಗೆ ರಾಜ್ಕುಮಾರ್ ಧ್ವನಿ ಕೇಳಿ ಅಂತ ಅಂದ್ಬಿಟ್ಟು, ಅಷ್ಟು ಅವರು ಒಂದ್ ರೀತಿ ಅವರ ಉತ್ಸುಕತೆಯನ್ನ ನಾವು ನೋಡಿ ನಾವು ನಗ್ತಾ ಇದ್ವಿ, ಏನಾರ ಹಿಂಗ ಆಗ್ತಾ ಇದೆ ಇಷ್ಟೊಂದು ಅಂತ ಅಂದ್ಬಿಟ್ಟು. ಬಟ್ ಆ ಉತ್ಸುಕತೆ ಏನಿದೆ ಬಹುಶಃ ಎಲ್ಲರಿಗೂ ಆ ಕಾಲದವರಿಗೆ ಇತ್ತು. ಮತ್ತೆ ಈಗಲೂ ಕೂಡ ಅದೊಂದು ಪ್ರೀತಿ ನಮ್ಮೆಲ್ಲರಿಗೂ ಡಾಕ್ಟರ್ ರಾಜ್ ಮೇಲೆ ಇದೆ ಅಂತ ಅಂದ್ರೆ ಅದು ನಿಜವಾಗ್ಲೂ ಸುಳ್ಳಲ್ಲ. ನಮ್ಗೆ ಅವರೆಲ್ಲ ತೆಲುಗು ರಾಮಚಂದ್ರ ಅವರೆಲ್ಲ ಸಿಕ್ಕಿದ್ರು. ಮತ್ತೆ ಕುವೆಂಪು ಅಂತ ಮಹಾರಾಷ್ಟ್ರಕವಿಗಳು, ದೇಜಗು ಅಂತ ವೈಸ್ ಚಾನ್ಸಲರ್ ಅವರ ಕಾರ್ನಲ್ಲಿ ಅವ್ರ ಜೊತೆ ಓಡಾಡುವಂತ ಸೌಭಾಗ್ಯ. ಅವರು ಅಂಬರೀಷ್ ಅವರ ಮುಂದೆ ಹಾಡಿ ಟ್ರೈಲ್ ತಗೊಂಡು ಅಂಬರೀಷ್ ಅವರು ನನಗೆ ಅನುಕೂಲ ಮಾಡಿಕೊಟ್ಟಿಗೆ ಹಾಡಿಗೆ ರಾಜ್ಕುಮಾರ್ ಬಗ್ಗೆ ಒಂದು ಹಾಡಿದ್ರೆ ರೈಲ್ವೆಲ್ಲಿ ಕರೆಕ್ಟ್ 20 ವರ್ಷ ಆಯಿತು. ಏನಕ್ಕೆ ಮಾಡ್ತೀರಾ ಅಂತ ನಮ್ಗೆ ಇವತ್ತು ಕೇಳ್ತಾರೆ. ನನಗೆ ಸಿಕ್ಕಿರೋದು ಒಂದೇ, ಇತ್ತೀಚೆಗೆ ಒಂದು ವಾರದಿಂದ ರಾಜ್ಕುಮಾರ್ ಅಭಿಮಾನಿ, ಅಖಿಲ ಕರ್ನಾಟಕ ರಾಜ್ಕುಮಾರ್ ಅಭಿಮಾನಿ ಪರಿಷದ ಸಂಸ್ಥಾಪಕ ಅಧ್ಯಕ್ಷರಾದ ಮೈಸೂರು ರಾಮೇಗೌಡರಿಗೆ ಅಭಿಮಾನಿಗಳನ್ನು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಚಲನಚಿತ್ರವನ್ನ ಅದರ ಇಡೀ ಚಿತ್ರೀಕರಣವನ್ನ ನೋಡಿ 1970ರಲ್ಲಿ ನಾವು ಕಾಲೇಜು ವಿದ್ಯಾರ್ಥಿ ಚಿಕ್ಕಮಗಳೂರು ಕಾಲೇಜು ಎದುರಿನ ಬಯಲಿನಲ್ಲಿ ಬಂಗಾಳದ ಉಳುವ ಶಿಬಿರ, ಅದು ಏನೊಂದು ಬೆಟ್ಟ, ಅದು ಉಳಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಈ ರಾಜ್ಕುಮಾರ್ ದುಡ್ಡಿನ ನಂತರ 3 ಕೋಟಿ ರೂಪಾಯಿ ವಾಪಸ್ ಆಗುತ್ತೆ. ಈಗ ಬಂಗಾಳ ಬೆಳೆಯಿಂದ ಕೇಳ್ತಾರೆ ಇವೆಲ್ಲ ಹೇಳ್ತಾರೆ, ಯಾರು ರಾಜ್ಕುಮಾರ್ ಶಾಲೆಗಳವರು ಆ ಜಾಗ ಯಾರು ಹೋಗ್ತಾರೆ, ಸ್ಮಶಾನ ರೀತಿ ಈಗ ಹೋಗಿ ನೋಡುತ್ತದೆ. ಬಂಗಾರ ಇದು ಬಂಗಾರದ ಒಂದು ವಿಶಿಷ್ಟ ಕ್ಷೇತ್ರ. ಸುಮಾರು 3 ತಿಂಗಳ ಕಾಲ ನಾವು ಕಾಲೇಜಿಗೆ ಬಿಟ್ಟು ನಾವು ಕಾಲೇಜ್ ನಾಯಕರಾಗಿದ್ದೆ. ಎಲ್ಲ ವಿದ್ಯಾರ್ಥಿಗಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತೇವೆ. ಒಂದು ತಿಂಗಳಿಂದ ನೋಡಿ ನಂತರ ನೀವೇನಾಗಿದ್ದೀರಿ ಅಂತ ಕೇಳಿದ್ವಿ. ನಾನು ಅವರ ಲೀಡರ್ ಆಗಿದ್ದೀನಿ, ಎಲೆಕ್ಷನ್ ಗೆದ್ದಿದ್ದೀನಿ ಅಂತ ಹೇಳಿದ್ರು. ತುಂಬ ತಪ್ಪು ಮಾಡ್ತಾ
ಮಾಡಬಾರ್ದು, ನಾಯಕರಾಗಿ ಆ ಗೊಂದಲವನ್ನು ಅಳವಡಿಸ್ಕೊಳ್ಬೇಕು. ನಾಳೆಯಿಂದ ನೀವು ಶೂಟಿಂಗ್ ಕೊಡ್ತೀವಿ, ನೀವು ಬಂದರೆ ನಾವು ಶೂಟಿಂಗ್ ಇಳಿಸ್ಕೊಟ್ಟಿದ್ದೀವಿ ಅಂತಾರೆ. ಯಾಕೆ ಗೊತ್ತಿಲ್ಲ, ನೀವು ನೋಡಿ ನಾನು ಕಾಣಲು ಇಷ್ಟ ಆಗಿಲ್ಲ ಅಂತ ಕೇಳಿದಾಗ ಕಾಣಿ, ನಾನು ವಸಂತ ವಿಹಾರ ಅಂತ ಒಂದು ಲಾಡ್ಜ್ ಇದೆ, ಅಲ್ಲಿ ಉಳ್ಕೊಂಡಿದ್ದೆ. ಸಂಜೆ 6 ಗಂಟೆ ಮೇಲೆ ರಾತ್ರಿ 12 ಗಂಟೆ ನನ್ನ ಜೊತೆ ಇದೆ. ಈ ತರಗತಿ ನಡೆಯುವ ಸಂದರ್ಭದಲ್ಲಿ ನೀವು ಬಂದು ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳೋದ ಅಲ್ಲದೆ ಈ 100 ಜನ ವಿದ್ಯಾರ್ಥಿಗಳ ಬಗ್ಗೆ ನಾವು ಅವರಿಗೆ ನ್ಯಾಯ ಮಾಡ್ತಿದ್ದೀವಿ. ಅದು ತಪ್ಪಾಗಿದೆ ಅಂತ ಹೇಳಿ ನಾನಂತರ ನಾವು ವಸಂತಿಗೆ ಹೋಗಿರೋದನ್ನ ನೋಡಿ ತಂದು ಬರ್ತಾ ಇದ್ದೀವಿ. ಇದು ರಾಜಕೀಯ ದೊಡ್ಡ ಗುಣ. ಜೀವನ ಚೈತ್ರ ಅಂತ ನೋಡೋದು, ಜೀವನ ಚೈತ್ರದಲ್ಲಿ ಒಂದು ಸರಿಯಾಗಿ ಅಂಗಡಿಯನ್ನು ದೊಡ್ಡ ಮಾಡುವಂಥ ಸಂದರ್ಭ. ಗುರುಬಾಂಧವರು ಜೀವನ ತೆಗೆದು ನೀವು ಅದನ್ನು ಮಾತಿ ಮಾಡಬಾರ್ದು ಅಂತ ಹೇಳಿದಾಗ ರಾಷ್ಟ್ರವಾದ ಮಾತೇ ಇರ್ತದೆ. ನಾವು ಜಾತಿ ಜನಾಂಗದ ವ್ಯಕ್ತಿಯಾಗಿ ಕಲಾವಿದರಾಗಿ ಮಾಡಿದ್ದೀವಿ. ನಿಮ್ಮ ನೆಂಟ ಜಾತಿ ಬಂದು ಬೆಳಗಳನ್ನು ಮಾಡಿಲ್ಲ. ನೀವು ಮುಂದಿನ ಸಾರಿ ನಾನು ತೆಗಿತೀನಿ ಅಂದರೆ ತೆಗಿತೀನಿ, ಮುಂದೆ ಇನ್ನೂ ನಾನು ಮುಂದಿನ ಸಂದರ್ಭದಲ್ಲಿ ನಟನೆಯನ್ನು ಮಾಡುವುದಿಲ್ಲ ಅಂತ ಹೇಳಿದ್ರು. ಎಲ್ಲ ರಾಯಭಾಷೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.